ಕುಸುಮ, ಇದ್ಯಾಕೆ 9 ಗಂಟೆ ಆದ್ರೆ ಹಿಂಗೆ ಮಲಗಿದಿ? ತಿಂಡಿ ಯಾರು ಮಾಡ್ತಾರೆ? ಯಾಕೋ ತುಂಬಾ ಹುಷಾರಿಲ್ಲ ಕಣ್ರಿ, ಕೈ ಕಾಲೆಲ್ಲ ಇಟ್ಕೊಬಿಟ್ಟಿದೆ. ಇವತ್ತೊಂದಿನ ಆಚೆ ತಿನ್ಕೊಡ್ರಿ. ಹೌದಾ, ಸರಿ ರೆಸ್ಟ್ ಮಾಡಾಯ್ತು. ಸಂಜೆ ಬಂದ್ಬಿಟ್ಟು ಹಾಸ್ಪಿಟಲ್ ಕರ್ಕೊಂಡು ಹೋಯ್ತಿ. ಹಾ, ಮಲ್ಕೋ. ಬಿಸಿ ಬಿಸಿ ಬಿರಿಯಾನಿ, ತಂದೂರಿ ತಂದೂರಿ. ಅಲ್ಲ ಮವ, ಕುಸುಮ ಫುಲ್ ಹುಷಾರಿಲ್ಲ. ನಾನು ಎಳ್ನೀರ್ ಕೊಟ್ಬಿಟ್ಟು ಆಫೀಸ್ಗೆ ಹೋಗಿರ್ತೀನಿ, ನೀನ್ ಬಂದು ನೋಡ್ಕೊಂಡು ಹೋಗು. ಫುಲ್ ಹುಷಾರಿಲ್ಲ ಪಾಪ, ಎದಳಕ್ಕೆ ಆಯ್ತಲ್ಲ, ಸುಸ್ತಾಗ್ಬಿಟ್ಟವಳೆ. ಎಗ್ರಿ ಸುಸ್ತಾಗಿದ್ಯಾ? ತಗೋ ಎಳ್ನೀರ್ ಕುಡಿ. ಪಾಪ ನನ್ನ ಹೆಂಡ್ತಿಗೆ ಹುಷಾರಿಲ್ಲ ಅಂತ ನಾನು ನಿನ್ನ ಬಿಡಲಾರೆ ಪಿಕ್ಚರಲ್ಲಿ ಲಕ್ಷ್ಮಿಯವ್ರ ಅನಂತ್ನಾಗೋಸ್ಕರ ಓಡ್ಬತ್ತಾರಲ್ಲ, ಆ ಥರ ನಾನು ನಿನ್ಗೋಸ್ಕರ ಎಳ್ನೀರ್ ತಗೊಂಡು ಓಡ್ಬತ್ತಾ ಇದ್ರೆ ನೀನಿಲ್ಲಿ ಬಿರಿಯಾನಿ ಕಬಾಬು ಎಲ್ಲ ತಿನ್ಕೊಂಡು ಎಂಡ ಕುಡ್ದಿರೋ ಕೋತಿ ತರ ಕುಣಿತಾ ಇದೀಯಲ್ಲ. ಹೊಡಿಬೇಕಾಗಿರೋದು ನಿನ್ಗಲ್ಲ. ಅಲ್ಲಾಳಿ ಅಂದ್ರೆ ಅಷ್ಟಕ್ಕೂ ಇಷ್ಟಕ್ಕೂ ಊರ್ಕೊಂಡ್ರೆ ಸಂಸಾರ ಉಳಿಯುತ್ತಾ? ಏನೋ ತಿನ್ಬೇಕು ಅನ್ಸಿರ್ತದೆ, ಒಂದಿಷ್ಟು ತಿಂದಿರ್ತಾಳಪ್ಪ. ನಿನ್ ಮನೇಲಿ ಇದ್ದಿದ್ ಪ್ರಾಬ್ಲಮ್ನ ನನ್ನ ತಲೆ ಕಟ್ಬಿಟ್ಟು ಎಷ್ಟು ಆರಾಮಾಗಿ ಹೇಳ್ತಾ ಇದೀಯಮ್ಮವ್ವ. BP, ಶುಗರ್, ಆಂಗ್ಸೈಟಿ, ಡಿಪ್ರೆಷನ್ ಎಲ್ಲ ಬಂದ್ಬಿಟ್ಟೈತೆ. ಸದ್ಯದಲ್ಲೇ ಹಾರ್ಟ್ ಅಟ್ಯಾಕ್ ಆದ್ರೂ ಆಗ್ಬೋದು. ಎಲ್ಲ ನಿನ್ ಮಗಳಿಂದಾನೆ. ಈಗ ತಲೆ ಹೋಗಂತದ್ ಏನ್ ಮಾಡವ್ ನನ್ ಮಗಳು? ಮಕ್ಕರ್ಗೆ ಬ್ರ್ಯಾಂಡ್ ಅಂಬಾಸಿಡರ್, ನೋಡಕ್ ಮಾತ್ರ ಚೈಲ್ಡ್, ಮಾಡೋದೆಲ್ಲ ವೈಲ್ಡ್. ಆಕಾಶದಲ್ಲಿ ಆರ್ತಾ ಇರೋ ಕಾಗೆ ತೋರಿಸ್ಬಿಟ್ಟು ಹುಡ್ದಾರ ಗೊತ್ತಾಗ್ದಂಗ್ ಮೆತ್ತ ಚಡ್ಡಿ ಎಳ್ದ್ಬಿಡ್ತಾಳೆ. ದೊಡ್ಡ ಮೆಂಟ್ಲು. ಯಾರ್ದೋ ಮನೆ ಮುಂದೆ ಕಟ್ಟಿರೋ ನಾಯಿ ಬೇಕಂತೆ. ಮನೆ ತುಂಬಾ ಜಿರ್ಲೆ ತಿನ್ನೆ ಬಿಟ್ಬಿಟ್ಟು ಪೆಟ್ಲವರು ಅಂತಾಳೆ. ನೋಡು, ನನ್ ಕೈಲಾಯ್ತಲ್ಲ, ಮನೆಗ್ ಬಂದು ಬುದ್ಧಿ ಹೇಳಂಗಿದ್ರೆ ಹೇಳು, ಇಲ್ಲ ಮನೆ ಕರ್ಕೊಂಡೋಗ್ ಮಡಿಕೋ. ರೀ ಅಳೆ ಅಂದ್ರೆ ನನ್ ಮಗಳು ತುಂಬಾ ಸಾಫ್ಟ್, ನೀವ್ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಮೊನ್ನೆ ನಿಮ್ ಮನೆಗೆ ಅರ್ಜೆಂಟ್ ತಮ್ಮಂದಾಗ ಏನ್ ನಡೀತು ಗೊತ್ತೇನ್ರಿ? ಏನ್ ನಡೀತು? ಏ ಕುಸ್ಮಾ, ನಾನು ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊ. ಈ ಗಂಡಸರಿದಾರಲ್ಲ, ಅವ್ರ ತಲೆಲಿ ಕ್ಯಾಲ್ಕುಲೇಟರ್ ಇಟ್ಕೊಂಡು ಸಂಸಾರ ಮಾಡ್ತಿರ್ತಾರೆ. ನಮ್ ಕೆಲ್ಸ ಆಗ್ಬೇಕು ಅಂದ್ರೆ ಅವ್ರನ್ನ ನಮ್ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಹೌದಾ? ಅದೇಂಗಂಟಿ? ಮೊದ್ಲು ಅವ್ರ ಅಕ್ಕ ತಂಗಿರಂತ ಯಾರಾದ್ರೂ ಇದ್ರೆ ಅವ್ರನ್ನ ದೂರ ಮಾಡು. ತಿಂಗಳ ಸಂಬಳ ತಂದ್ಕೊಡು ಅಂತ ಕೇಳು, ಕೊಡಲ್ಲ ಅಂತಾನೆ. 1-2 ದಿನ ಎಲ್ಲದ್ರಿಂದ ದೂರ ಇಡು. ಮನೇಲಿ ಒಂದ್ ಕೆಲ್ಸನೂ ಮಾಡ್ಬೇಡ. ಚಿಕ್ಕ ಪುಟ್ಟ ವಿಷಯಕ್ಕೂ ಜಗಳ ತೆಗಿ. ಮನೇಲಿ ನೆಮ್ಮದಿ ಅನ್ನೋದೇ ಇರ್ಬಾರ್ದು. ಆವಾಗ ನೋಡು, ಅವನೇ ದಾರಿಗೆ ಬರ್ತಾನೆ. ಸೂಪರ್ ಆಂಟಿ ನೀವು. ತಗೊಳ್ಳಿ ತಿಂಡಿ ತಿಂಡಿ. ಯಾರಾದ್ರೂ ಮನುಷ್ಯರು ತಿಂತಾರೇನೆ ಇದನ್ನ? ಹೊಟ್ಟೆ ಉರಿ ಬಂದು ಸತ್ತೋಗ್ತಾರಷ್ಟೇ. ಹೌದಾ? ಒಂದಿನ ತಿಂದಿದ್ದಕ್ಕೇನೆ ಹಿಂಗ ಅಂತಿದಿರಲ್ಲ. ನನ್ ಗಂಡ ದಿನ ಇದನ್ನೇ ತಿಂದೋಗ್ತಾನೆ. ಒಂದಿನನೂ ಚೆನ್ನಾಗಿಲ್ಲ ಅಂತ ಒಂದ್ ಮಾತು ಕೂಡ ಹೇಳಿಲ್ಲ. EMI, ರೆಂಟು, ಮನೆ ಮೇಂಟೆನ್ಸ್ ಅಂತ ತಲೆ ತುಂಬಾ ಪ್ರೆಷರ್ ಇದ್ರು ಒಂದಿನನೂ ನನಗೆ ಕೆಲ್ಸಕ್ಕೆ ಹೋಗು ಅಂತ ಹೇಳಿಲ್ಲ. ನನ್ನ ತಾಯಿಯಿಂದನೇ ಬೆಳೆದಿರ್ಬೋದು ಆಂಟಿ, ಆದ್ರೆ ನಮ್ಮಪ್ಪ ಒಳ್ಳೆ ಸಂಸ್ಕಾರನೇ ಕಲ್ಸಿದ್ದಾರೆ.